IPL ಏನಾಯ್ತು, ಯಾರು ಗೆದ್ರು, ಯಾರು ಗೆಲ್ಲಿ ನಮ್ಗೇನಯ್ಯ. ಸಿ ದೇ ವಾಂಟ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಅಂಡ್ ವಿ ಆರ್ ಫಾಲೋಯಿಂಗ್ ಪ್ರೇ. ಕುರಿಗಳು ಸಾರ್, ಕುರಿಗಳು ಅನ್ನಲ್ಲ ಕಾಳಿಂಗರಾವು, ಹಂಗ್ ಕುರಿಗಳು ನಾವು. ಸುಮಾರು ಈಗ ನನ್ನ ಸ್ನೇಹಿತರೆ ಲಂಚ ಕೊಟ್ಟು ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅವ್ನು ಲಂಚ ತಗೊಳ್ಳಲ್ಲ ಅಂತ ಹೇಳಿದ್ದಕ್ಕೆ ಮೊದಲು ಒಂದು 2 ವರ್ಷ ಅವನಿಗೆ 4-5 ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿ. ಈಗ ಹೇಗಾಗಿದ್ದಾನೆ ಅಂದರೆ ಬಂದು ಟೇಬಲ್ ಮೇಲೆ ಇಟ್ಟರೆ ಸುಮ್ಮನಿರ್ಬೇಕು. ಇದು ಯಾತಕ್ಕೆ ಬರುತ್ತೆ ಅಂದರೆ ಇನ್ಸೆಕ್ಯೂರಿಟಿ. ಅಯ್ಯೋ ನಾಳೆ ನಮ್ಮ ಕೆಲಸ ಹೋಗ್ಬಿಟ್ರೆ. ಅದಕ್ಕೆ ಪಾಲಿಟಿಷಿಯನ್ಸ್ ಇರ್ಬೋದು, ರಿಚ್ ಪೀಪಲ್ ಇರ್ಬೋದು, ಬ್ರೈಬ್ ಕೊಡೋರು ಇರ್ಬೋದು, ದೇ ಬ್ಯಾಂಕ್ ಅನ್ನಿಟ್. ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಡಾಕ್ಟರ್, ಅರೌಂಡ್ 30% MP ಗಳು ಅವ್ರ ಅಪ್ಪ ಅಮ್ಮ ಆ ಕಡೆಯಿಂದ ಬಂದಿರ್ತಾರೆ. ಈಗ ಒಬ್ಬ ಸಾಮಾನ್ಯ ಮನುಷ್ಯ ನೀವು ಹೇಳ್ದಂಗೆ MLA MP CM PM ಕನಸೇ ಕಾಣದೇ ಇರೋಂಗೆ ಆಗಿದೆ ಅಲ್ಲ. ಯಾರೋ ಅಂದ್ರಲ್ಲ, ಪಾಲಿಟಿಕ್ಸ್ ಈಸ್ ಫಾರ್ ಸ್ಕೌಂಡ್ರಲ್ಸ್. ಅದೇ ಇದು ಲೀಡರ್ಶಿಪ್ ಕ್ವಾಲಿಟಿ ಅವಾಗ ಯಾರು ತಗೊಂತಾರೆ? ರಾಜಕೀಯ ವ್ಯಕ್ತಿ, ಅವ್ರ ಮಕ್ಕಳುಗಳು, ಅವ್ರ ಮೊಮ್ಮಕ್ಕಳುಗಳು ಇವರೆಲ್ಲ ತಗೊಂತಾರೆ. ಅವ್ರು ಇಟ್ಕೊಂಡು ನಮ್ಮನ್ನು ರೂಲ್ ಮಾಡ್ತಾರೆ. ನಿಮ್ಮಲ್ಲಿ ಒಬ್ಬ ಪ್ರಣಯ ರಾಜ ಇದ್ರು, ನೀವು ಅಲ್ಲಿಂದ ಪತ್ರ ಬರಿತಾ ಇದ್ರಿ. ಜಯನಗರದಿಂದ ಭಾಗ್ಯ ಅವರು ಪತ್ರ ಬರಿತಾ ಇದ್ರು. ನಾನು 1 ವಾರ ಬರೆದ್ರೆ, ವಾಪಸ್ ಬರೆದ್ರೆ 1 ವಾರ 2 ವೀಕ್ಸ್ ಎಲ್ಲ ಲೆಟರ್ಸ್ನು ಸ್ಟೋರ್ ಮಾಡಿದ್ದೆ. ಈಗ ನಮ್ಮ ಯುವಕರಿಗೆ ಒಂದು 3 ಟಿಪ್ ಕೊಡಿ ಡಾಕ್ಟರ್, ಏನು ನೋಡ್ಬೇಕು ಮದುವೆ ಆಗಬೇಕು? ಫಸ್ಟು ಡೇಟಿಂಗ್ ಹೋದಾಗ ಗೊತ್ತಾಗಲ್ಲ. ಡಾಕ್ಟರ್, ನನ್ನ ಮೊದಲನೇ ಕುತೂಹಲ ಏನು ಅಂದರೆ, ನೋ ಗುಡ್ ಡೀಡ್ ಗೋಸ್ ಅನ್ಪನಿಷ್ಡ್ ಅಂತ ಬರೀತೀರ. ಒಳ್ಳೆ ಕಾರ್ಯ ಮಾಡೋದಕ್ಕೆ ಖಂಡಿತ ಒಂದು ಪನಿಷ್ಮೆಂಟ್ ಇರುತ್ತೆ. ಆ ಪನಿಷ್ಮೆಂಟ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗೋದು. ಇವಾಗ ಏನಾಗಿದೆ, ಸೊಸೈಟಿ ಚಲ್ತಾ ಪರವಾಗಿಲ್ಲ ಬಿಡು, ಏನಂತೆ ಒಂಚೂರು ಕೊಟ್ಬಿಡೋಣಲ್ಲ ಮಾಡ್ತಾ ಇರೋ ತಪ್ಪನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಯಾಕೆ ಹಿಂಗಾಯ್ತು ನಮ್ಮ ದೇಶ? ಯಾಕೆ ಹಿಂಗಾಯ್ತು? ನಾವು ಅಂತೀವಿ ರಾಜ್ಯದಲ್ಲಿ ರಾಮರಾಜ್ಯ ಅಂತೀವಿ, ರಾಮಂದು ಟೆಂಪಲ್ ಕಟ್ತೀವಿ. ಆ ರಾಮನ್ ಥರ ನಡ್ಕೊಬೇಕಪ್ಪ. ನಮ್ಮ ದೇಶದಲ್ಲಿ ಸೋಷಿಯಲ್ ಇನ್ಇಕ್ವಾಲಿಟಿ ಇದೆ. ಒಬ್ಬರು ಬಡತನದವನ್ನ ಹೆಂಗೆ ನಾವು ಮುಂದೆ ತರ್ಬೋದು? ಗುಂಡ್ಲುಪೇಟೆನ ನೀವು ಮಾದರಿ ಗುಂಡ್ಲುಪೇಟೆ ಮಾಡಬೇಕು ಅಂತ ಹೋಗ್ತಿದ್ದೀರಾ. ಇನ್ನು ಏನೇನು ಪ್ರಯೋಗಗಳನ್ನ ಮಾಡಬೇಕು ಅಂತಿದ್ದೀರಾ? ಜನ ಭಾಳ ಕಷ್ಟಪಡ್ತಾರೆ. ಹೆಂಗೆ ಲೋಕಲಿನೇ ನಾವು ಒಂದು ಆದಾಯ ಬಂದು